ಸಂತೋಷ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಯೋಧ್ಯೆನಲ್ಲಿ ರಾಮನ ನೋಡ್ಬೇಕು ಅಂತಕ್ಕಂಥ ನಮ್ಮ ಬಯಕೆ ಇತ್ತು. ಹಾಗಾಗಿ ಸುಮಾರು ಒಂದು 15 ಜನ ಶಾಸಕರನ್ನೆಲ್ಲರೂ ಕೂಡ ಇವತ್ತು ನಾವು ಅಯೋಧ್ಯೆಗೆ ಬಂದಿದ್ದೇವೆ. ರಾಮನ ಆಶೀರ್ವಾದವನ್ನು ತೆಗೆದುಕೊಳ್ಳಕ್ ಬಂದಿದ್ದೇವೆ. ಮತ್ತು ಒಂದು ಸಂತೋಷ ಪಡ್ತಕ್ಕಂಥದ್ದು ಅಂದ್ರೆ ರಾಮನ ವಿಗ್ರಹವನ್ನ ಕೆತ್ತಿದವರು, ನಿರ್ಮಾಣ ಮಾಡಿದವರು ಅದು ಮೈಸೂರಿನ ಅರುಣ್ ಯೋಗಿರಾಜ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಒಂದು ನಮ್ಗೆ ಖುಷಿ ತಂದಿರ್ತಕ್ಕಂಥದ್ದು, ಸಂತೋಷ ತಂದಿರ್ತಕ್ಕಂಥದ್ದು. ಅದು ಕರ್ನಾಟಕ ಅಂದ್ರೆ ಹನುಮಂತನ ಜಾಗ. ಇವತ್ತು ಅಯೋಧ್ಯೆ ಕರ್ನಾಟಕಕ್ಕೂ ಮತ್ತು ನಲ್ಲಿ ಇರೋದಕ್ಕೂ ಸಂಬಂಧ ಏನು ಅಂತಕ್ಕಂಥದ್ದು ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು. ಇವತ್ತು ರಾಮನ ದರ್ಶನ ಪಡೆಯೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಮಗೆ ಬಹಳ ಸಂತೋಷ ಆಗಿದೆ ಇವತ್ತಿ ಬರೋದಕ್ಕೆ. ಸಂತೋಷ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಯೋಧ್ಯೆನಲ್ಲಿ ರಾಮನ ನೋಡ್ಬೇಕು ಅಂತಕ್ಕಂಥ ನಮ್ಮ ಬಯಕೆ ಇತ್ತು. ಹಾಗಾಗಿ ಸುಮಾರು ಒಂದು 15 ಜನ ಶಾಸಕರನ್ನೆಲ್ಲರೂ ಕೂಡ ಇವತ್ತು ನಾವು ಅಯೋಧ್ಯೆಗೆ ಬಂದಿದ್ದೇವೆ. ರಾಮನ ಆಶೀರ್ವಾದವನ್ನು ತೆಗೆದುಕೊಳ್ಳಕ್ ಬಂದಿದ್ದೇವೆ. ಮತ್ತು ಒಂದು ಸಂತೋಷ ಪಡ್ತಕ್ಕಂಥದ್ದು ಅಂದ್ರೆ ರಾಮನ ವಿಗ್ರಹವನ್ನ ಕೆತ್ತಿದವರು, ನಿರ್ಮಾಣ ಮಾಡಿದವರು ಅದು ಮೈಸೂರಿನ ಅರುಣ್ ಯೋಗಿರಾಜ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಒಂದು ನಮ್ಗೆ ಖುಷಿ ತಂದಿರ್ತಕ್ಕಂಥದ್ದು, ಸಂತೋಷ ತಂದಿರ್ತಕ್ಕಂಥದ್ದು. ಅದು ಕರ್ನಾಟಕ ಅಂದ್ರೆ ಹನುಮಂತನ ಜಾಗ. ಇವತ್ತು ಅಯೋಧ್ಯೆ ಕರ್ನಾಟಕಕ್ಕೂ ಮತ್ತು ನಲ್ಲಿ ಇರೋದಕ್ಕೂ ಸಂಬಂಧ ಏನು ಅಂತಕ್ಕಂಥದ್ದು ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು. ಇವತ್ತು ರಾಮನ ದರ್ಶನ ಪಡೆಯೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಮಗೆ ಬಹಳ ಸಂತೋಷ ಆಗಿದೆ ಇವತ್ತಿ ಬರೋದಕ್ಕೆ.